ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ನಮ್ಮ ಚಾನೆಲ್ ವೀಕ್ಷಿಸ್ತಿದ್ದೀರಾ ಅಂತಂದ್ರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ಸಾಕಷ್ಟು ವಿಚಾರಗಳು, ವೇದ, ಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಯಾವುದೇ ರೀತಿಯಾಗಿರುವಂತಹ ಸಮಸ್ಯೆಗಳಲ್ಲಿ ಹೇಗೆ ನೀವು ಸರಳವಾಗಿ ಪರಿಹಾರ ಮಾಡ್ಕೊಳ್ಬಹುದು ಅಂತ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ತಿಳಿಸ್ಕೊಡ್ತಾ ಇದೀವಿ. ನಿಮ್ಮ ಜೀವನದಲ್ಲಿ ಬರ್ತಿರುವಂತಹ ತೊಂದರೆಗಳು, ಸಮಸ್ಯೆಗಳು, ಕಷ್ಟಗಳು ಇವೆಲ್ಲದರಿಂದ ಕೂಡ ನೀವು ಆದಷ್ಟು ಬೇಗ ಹೊರಗಡೆ ಬರಬೇಕು ಅಂತಂದ್ರೆ ಈಗಲೇ ನೀವು ಅಕ್ಷಯ ವೃಕ್ಷವನ್ನ ಬರಮಾಡ್ಕೊಳ್ಬಹುದು. ಅದೆಲ್ಲದರ ಜೊತೆನಲ್ಲಿ ನಿಮಗೆ ಅಕ್ಷಯ ತೃತೀಯ ಹತ್ರ ಬರ್ತಾ ಇರೋದ್ರಿಂದ ವಿಶೇಷವಾಗಿರುವಂತಹ ಒಂದು ಪ್ರಯೋಗವನ್ನ ಅಕ್ಷಯ ವೃಕ್ಷ ಜೊತೆನಲ್ಲಿ ನಿಮಗೆ ಗುರುಗಳು ಮಾಡಿ ತೋರಿಸ್ತಾರೆ. ಅದಕ್ಕಿಂತ ಮುಂಚೆ ಅಕ್ಷಯ ವೃಕ್ಷ ನಿಮ್ಮಲ್ಲಿ ಇತ್ತು ಅಂತಂದ್ರೆ ನೀವು ಕೂಡ ಅಕ್ಷಯ ತೃತೀಯ ದಿನ ಆ ಒಂದು ಪ್ರಯೋಗವನ್ನ ನಿಮ್ಮ ಮನೆಯಲ್ಲಿ ನೀವು ಮಾಡಬಹುದು. ಇದೆಲ್ಲದ್ರ ಬಗ್ಗೆ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತಂದ್ರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಸ್ಗೆ ಈಗಲೇ ಕಾಲ್ ಮಾಡಬಹುದು. ಇನ್ನು ಎಂದಿನಂತೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಈ ಸಮಸ್ಯೆಗಳಾದಾಗ ಜೀವನದಲ್ಲಿ ನಮ್ಗೇನೋ ಬ್ಯಾಡ್ ಟೈಮ್ ಇರಬೇಕು ಅಂತ ಒಂದು ಕಡೆ ಯೋಚನೆ ಬರುತ್ತೆ. ಇನ್ನೊಂದು ಕಡೆ ಏನು ಬರುತ್ತೆ ಆಲೋಚನೆ ಅಂತಂದರೆ ನಮ್ಗೆ ಯಾರೋ ಏನೋ ಮಾಡಿಸ್ಬಿಟ್ಟಿದ್ದಾರೆ ಅಥವಾ ಮಾಟ ಮಂತ್ರಕ್ಕೆ ಪ್ರಯೋಗಕ್ಕೆ ಒಳಗಾಗಿರಬೇಕು, ಅದಕ್ಕೆ ನಮ್ಗೆ ಎಲ್ಲವೂ ಕೂಡ ಕೆಡಕಾಗ್ತಾ ಇದೆ, ಕೆಟ್ಟದಾಗ್ತಾ ಇದೆ ಅಂತ ಭಾವಿಸ್ತಾರೆ. ಈ ಮಾಟ ಮಂತ್ರದ ಪ್ರಯೋಗಕ್ಕೆ ಒಳಗಾಗಿದ್ರೆ ನಮ್ಗೆ ಯಾವ ರೀತಿ ಇಂಡಿಕೇಶನ್ಸ್ ಇಂದ ಗೊತ್ತಾಗುತ್ತೆ ಗುರುಗಳೇ? ಮನೆಯಲ್ಲಿ ಏನಾದರೂ ಬದಲಾವಣೆಗಳಾಗತ್ತಾ ಅಥವಾ ನಾವು ಮಾತ್ರ ಅದನ್ನು ನೋಟಿಸ್ ಮಾಡುವಂಥ ಚೇಂಜಸ್ ಆಗುತ್ತಾ? ನಿಜವಾಗ್ಲೂ ಇದೆಲ್ಲ ಮಾಡಿಸಿದ್ರೆ ಆ ವರ್ಕ್ ಆಗುತ್ತಾ? ಅದು ನಮಗೆ ಕೆಡಕಗಳು ಆಗತ್ತಾ? ಹೇಗೆ ಇದನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ? ಇದ್ರ ಬಗ್ಗೆ ಇವತ್ತಿನ ಒಂದು ವಿಡಿಯೋನಲ್ಲಿ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ಮಾಟ ಮಂತ್ರ ಅನ್ನೋದು ವಾಮಾಚಾರಕ್ಕೆ ಸಂಬಂಧಪಡುವಂಥದ್ದು. ಇನ್ನು ವಾಮಾಚಾರ ಅಂತಂದಾಗ ಷಟ್ಕರ್ಮಗಳು ಅಂತ ಬರ್ತವೆ, ಅದೊಂದು ಸಬ್ಜೆಕ್ಟ್. ಯಾವ ರೀತಿ ಈಗ ನಮಗೆ ಋಗ್ವೇದ, ಯಜುರ್ವೇದ, ಸಾಮವೇದ ಅದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂತಹ ಅನುವಾಕಗಳು, ಆ ಮಂತ್ರಗಳಿದ್ದಾವೋ ಅದು ಹೇಗೆ ಥಿಯರಿ ಪ್ರಾಕ್ಟಿಕಲ್ಲಾಗಿ ನಾವು ಪ್ರಾರಂಭಿಸ್ತೀವೋ ಮಾಡಲಿಕ್ಕೆ ಆಗೆಲ್ಲ ಕೆಲಸ ಮಾಡ್ತೀವಿ. ಹಾಗೆಯೇ ಈ ಒಂದು ಅಥರ್ವಣ ವೇದಕ್ಕೂ ಸಂಬಂಧಪಡೋ ಹಾಗೆ ಈ ಷಟ್ಕರ್ಮಗಳಂತ ಈಗ ನಾನೇನು ಹೇಳಿದೆ ಅದೊಂದು ಸಬ್ಜೆಕ್ಟ್, ಅದೊಂದು ಅದ್ಭುತವಾದದ್ದು. ಇನ್ನು ಆ ಲೋಕದ ಒಳಗಡೆ ಹೊರಟ್ರೆ ಬಹಳ ವಿಶೇಷ. ನೀವು ನೆನಪಿಟ್ಕೊಂಡು ಷಟ್ಕರ್ಮಗಳು ಅಂತ ಕೇಳಿದಾಗ ಒಂದು ಸಬ್ಜೆಕ್ಟನ್ನು ನಾನು ಅಷ್ಟಾಗಿ ಎಲ್ಲ ಒಂದಷ್ಟು ರಿವೀಲನ್ನು ಮಾಡ್ತೇನೆ. ಅದು ಪೂರ್ಣ ಪ್ರಮಾಣದಲ್ಲಿ ಕೆಲವೆಲ್ಲ ಕೂಡ ಪ್ರಾಕ್ಟಿಕಲ್. ಅದಕ್ಕಾಗಿ ನೋಡೋಣ, ಬಹುಶಃ ದಿನಗಳಲ್ಲಿ ಏನಾದರೂ ಅದು ಬೇಕು ಅನ್ನೋವಾಗ ಪ್ರಾಕ್ಟಿಕಲ್ ಆಗಿ ಕೆಲವೊಂದು ತೋರಿಸ್ತಾ ಮುಂದುವರಿಯೋಣ. ಅದನ್ನು ಕೆಲವರು ಏನು ಮಾಡ್ತಾರೆ, ತಲೆನೋವು ಅಂತಂದರೆ ಬೇರೆ ರೀತಿಯಲ್ಲಿ ಪ್ರಯೋಗ ಮಾಡಲಿಕ್ಕೆ ಪ್ರಾರಂಭಿಸ್ತಾರೆ. ಅದಕ್ಕಾಗಿ ಈಗ ಒಬ್ಬ ಡಾಕ್ಟ್ರು ಅನಾರೋಗ್ಯವಂತನಿಗೆ ಆಪರೇಷನ್ ಎಲ್ಲಿ ಮಾಡ್ತಾನೆ? ಆಪರೇಷನ್ ಥಿಯೇಟರ್ ಒಳಗಡೆ ಮಾಡ್ತಾನೆ, ಬಟಾಬೈಲಲ್ಲಿ ಮಾಡೋಕ್ಕೆ ಬರಲ್ಲ. ಹಾಗೆ ಕೆಲವೆಲ್ಲ ಕೂಡ ಈಗ ನೀವು ಕೇಳಿದ್ದಷ್ಟೇ ನಾನು ಮಾತಾಡ್ತೀನಿ. ಅಲ್ಲೇ ನಮಗೆ ಏನು ಕಾಣಿಸ್ಕೊಳುತ್ತೆ ಅಂತಂದರೆ, ಮನೆಯಲ್ಲಿ ನಮಗೆ ಯಾರಾದರೂ ಮಾಡಿಸಿದ್ದಾರೆ ಅಂತಂದರೆ 100ಕ್ಕೆ 100 ಬಹುಶಃ ನಮ್ಮ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು ಇರ್ತವೆ. ನಮ್ಮ ದೇಹದ ಮೇಲೆ, ನಮ್ಮ ಆರೋಗ್ಯದ ಮೇಲೆ ಹೇಗೆ ನಮಗೆ ಒಂದು ಇನ್ಫೆಕ್ಷನ್ ಆದಾಗ ಅದು ಫುಡ್ ಆಗಿರ್ಬೋದು, ವಾಟರ್ ಆಗಿರ್ಬೋದು, ಎಕ್ಸೆಟ್ರಾ ಎಕ್ಸೆಟ್ರಾ ಬಾಡಿನಲ್ಲಿ ಏರಿಳಿತಗಳು ಕಾಣಿಸ್ಕೊಳ್ತಾವೋ ಹಾಗೇ ಮನುಷ್ಯನಿಗೆ ಕೆಲವೊಂದು ವಸ್ತುಗಳಿಂದ, ಕೆಲವೊಂದು ಮಂತ್ರ ಪ್ರಯೋಗಗಳಿಂದ, ಕೆಲವೊಂದು ವಸ್ತುಗಳಿಂದ ಇಳಿ ತೆಗೆದಾಗಲೇ ಅವನಿಗೆ ದೃಷ್ಟಿ ಹೋಗುತ್ತೆ ಅನ್ನೋದು ಕೆಲವು ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ಹಾಗೆಯೇ ಈ ಮಾಟ ಮಂತ್ರ ಅಂತ ಮಾಡಿಸಿದಾಗ ಮನೆಯಲ್ಲಿ ಈ ಅರಿಶಿನ ಕುಂಕುಮ ಇರುತ್ತಲ್ಲ, ಅದು ಸ್ವಲ್ಪ ಗಟ್ಟಿಯಾಗುವಂಥದ್ದು, ಮನೆಯಲ್ಲಿ ಅಡುಗೆ ಮಾಡಿದ್ದು ಪದಾರ್ಥಗಳು ಕೆಲವೇ ಗಂಟೆಗಳಲ್ಲಿ ಕೆಟ್ಟು ಹೋಗುವಂಥದ್ದು ಅಥವಾ ಬೇರೊಂದು ಬಣ್ಣಕ್ಕೆ ತಿರುಗುವಂಥದ್ದು, ಇದ್ದಕ್ಕಿದ್ದಾಗೆ ಕನ್ನಡಿ ಹೊಡೆದು ಬಿಡುವಂಥದ್ದು, ಯಾವತ್ತೂ ಕೂಡ ಆ ಮನೆಯ ಕೆಲವು ಸದಸ್ಯರು ಜಗಳ ಆಡ್ತಿರಲಿಲ್ಲ, ಅಷ್ಟು ಅನ್ಯೋನ್ಯವಾಗಿದ್ದವರು ಜಗಳ ಆಡಲಿಕ್ಕೆ ಪ್ರಾರಂಭ ಮಾಡುವಂಥದ್ದು. ಆಮೇಲೆ ಹೊಸದಾಗಿರ್ತಕ್ಕಂತಹ ನೂತನ ವಸ್ತ್ರಗಳು
ಹರಿದು ಹೋಗ್ಬಿಡ್ತಕ್ಕಂತಹದ್ದು, ಕಾರಣಾಂತರದಿಂದ ಹರಿದೋಗ್ತಕ್ಕಂತಹದ್ದು ಪದೇ ಪದೇ ಗಮನಿಸ್ತಾರೆ. ನಾನು ಯಾಕೆ ಇತ್ತೀಚೆಗೆ ನನ್ನ ವಸ್ತ್ರ ಹರಿದು ಹೋಗ್ತಾ ಇದೆ ಅನ್ನೋಂಥದ್ದೆಲ್ಲ ಗೋಚರ ಆಗುತ್ತೆ. ಆಮೇಲೆ ಹೊಸದ್ದು ಪಾದರಕ್ಷೆ, ಚಪ್ಪಲಿಗಳು ಕಿತ್ತು ಹೋಗುವಂಥದ್ದು, ಮನೆ ಮುಂದ್ಗಡೆ ಆವಾಗ ನಿಮಗೆ ಎಮ್ಮೆ ಕಾಣಿಸ್ಕೊಳ್ಳುವಂಥದ್ದು, ಇನ್ನು ನಾಯಿಗಳು ಜೋರಾಗಿ ಅಳೋ ಮುಖಾಂತರ ಕಿರುಚಾಡೋದು, ಈ ತರಹದ್ದು ಬಹಳ ಗೋಚರ ಆಗ್ತಿರುತ್ತವೆ. ಯಾರಾದರೂ ಆ ರೀತಿಯ ಪ್ರಯೋಗವನ್ನು ಅದರಲ್ಲಿ ಪರಿಣಿತಿ ಇರ್ತಕ್ಕಂಥವ್ರು ಮಾಡಿದ್ದೇ ಆದರೆ ಯಕ್ಕಚಿತ್ ನಡೆಯುತ್ತದೆ. ನಾನು ಮೊದಲು ಇವುಗಳು ಯಾವುಗಳನ್ನು ಕೂಡ ಅಷ್ಟಾಗಿ ನಂಬುತ್ತಿರಲಿಲ್ಲ. ಕಾರಣ ಏನು ಅಂತಂದರೆ ನನಗೆ ಸ್ವಲ್ಪ ಸಾಕ್ಷೀಭೂತವಾಗಿರಬೇಕು. ಒಂದು ಮಂತ್ರ ಹೇಳಿದರೆ ಏನು ಪ್ರಯೋಜನ ಬರುತ್ತೆ, ಉಪಯೋಗವಾದರೆ ಏನು ಅನ್ನೋಂಥ ಸಿದ್ಧಾಂತ ನನ್ನದಾದ್ದರಿಂದ ಒಂದಷ್ಟು ಲೋಕಕ್ಕೆ ಕಲ್ಯಾಣವಾಗ್ತವಾ, ಇದು ಸಾಧ್ಯವಾ, ಅಥವಾ ದೊಡ್ಡವರು ತಪ್ಪು ಮಾಡಿಬಿಟ್ರ ನಾವು ಅವರನ್ನು ಹಿಂಬಾಲಿಸೋದು ಸರಿನಾ ಗೊತ್ತಿಲ್ವಲ್ಲ. ಬಹುಶಃ ದೊಡ್ಡವರು ಅಂದ ಕೂಡಲೇ ಇಲ್ಲಿ ಜ್ಞಾನವೃದ್ಧರು ವಯೋವೃದ್ಧರು ಇಬ್ಬರು ಇರ್ತಾರಲ್ಲ, ಅವರಲ್ಲಿ ಇದ್ದದ್ದು ಆ ಕಾಲಕ್ಕೆ ಆ ಜ್ಞಾನ ಕರೆಕ್ಟ್ ಆಗಿತ್ತು. ಈಗ ಹೀಗೆ ಸ್ವಲ್ಪ ಎಣಿಕೆ ನೋಡುವಂಥದ್ದು ಬುದ್ಧಿ ನನ್ನದು ಕರೆಕ್ಟ್ ಇದೆಯಾ, ಬಹಳ ಪ್ರಶ್ನೆಗಳು ನಾನು ಹುಟ್ಕೊಳ್ಳುತ್ತೆ. ನನಗೆಲ್ಲ ಉತ್ತರ ಸಿಗಲಿಲ್ಲ ಅಂದರೆ ಮತ್ತೊಂದು ಇನ್ನೊಂದು ಕಡೆ, ಕೆಲವೊಂದು ಥಿಂಗ್ಸ್ ಸಿಗಲಿಲ್ಲ ಅಂದರೆ ಇನ್ನೊಂದು ಕಡೆ. ಯಾಕಂದರೆ ನಾನು ಕೆಲವು ಕಡೆ ಇದ್ದು ನೋಡಿ ಬಂದಿರತಕ್ಕಂಥದ್ದು, ಈ ಅಸ್ಸಾಂ ಕಾಡಲ್ಲಾಗಲಿ ಬಹಳ. ಅದಕ್ಕೆ ನಾನು ವಾಮಾಚಾರ ಅಂತ ಬಂದಾಗ, ಆ ಷಟ್ಕರ್ಮಗಳು ಅಂತ ಬಂದಾಗ, ವಶ್ಯ ಅಂತಕ್ಕಂಥದ್ರಿಂದ ಹಿಡಿದು ಮಾರಣ, ಸ್ತಂಭನ, ಉಚ್ಚಾಟನ ಇವೆಲ್ಲ ಇದ್ದಾವೆ. ಆ ವಶ್ಯಾಕರ್ಷಣ, ಸ್ತಂಭನ ಇವುಗಳು ಮಾಡಬೇಕಾದ್ರೇ ಡೆಡಿಕೇಟೆಡ್ ಆಗಿ ಆ ಕಾಡಲ್ಲಿ ನಾನು ಮಾಡಿ ಬಂದದ್ದರಿಂದ ಅದಕ್ಕೆ ಸಂಪೂರ್ಣ ಮಾಹಿತಿ ಇದೆ. ಅದನ್ನೇ ಮಾಡಲಿಕ್ಕೆ ಏನಂತ ಹೊರಟ್ರೆ ತಲೆನೋವಿಲ್ಲ ಅಂತಂದರೆ ಕೆಲವೊಂದು ಪ್ರಾಕ್ಟಿಕಲ್. ಈಗ ಒಂದು ಟ್ರಾನ್ಸ್ಪರೆಂಟ್ ಇರುವಂಥ ಒಂದು CC ಒಳಗಡೆ ಅಂತ ನೀವು ಉಸಿರಾಟ ಆಡೋದನ್ನೇ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಒಂದು ಸ್ಟಿಕ್ ಇದೆ, ಆ ಸ್ಟಿಕ್ಕಿನ ಹೊಗೆ ಅದಕ್ಕೆ ಹಾಕಿ ಲಾಕ್ ಮಾಡಿದ್ರೆ ಆಗುವಂಥ ಪರಿಣಾಮ ಬೇರೆ ಇದೆ. ಈ ತರಹದ್ದು ಕೆಲವೆಲ್ಲ ಕೂಡ ಅಂದರೆ ಅದಕ್ಕೆ ಸಂಬಂಧಪಟ್ಟ ಮೂಲಿಕೆಗಳು, ಪರಿಕರಗಳು. ಅದಕ್ಕೆ ಹೇಳ್ತೇನೆ, ವಶ್ಯ, ಆಕರ್ಷಣ, ಸ್ತಂಭನ, ಉಚ್ಚಾಟನ, ಮಾರಣ ಅಂತ ಇವೆಲ್ಲವೂ ಇದ್ದಾವೆ. 100ಕ್ಕೆ 100 ಕೆಲಸ ಮಾಡ್ತಾರೆ, 100ಕ್ಕೆ 100 ಕೆಲಸ ಮಾಡ್ತೇವೆ. ಆ ಪದ್ಧತಿನ ಅಳವಡಿಸಿದೆ. ಅದಕ್ಕಾಗಿ ಯಾರೋ ಭಯಪಡಿಸ್ಲಿಕ್ಕೆ ಮಾಡ್ತಾರಲ್ಲ, ಅದು ಅಲ್ವೇ ಅಲ್ಲ. ಯಾರೋ ನಿಂಬೆಹಣ್ಣು ಹಾಕ್ಬಿಟ್ರು ಅದಕ್ಕೆಲ್ಲ ಭಯ ಪಡಬೇಕಾಗಿಲ್ಲ. ಅದೆಲ್ಲ LKG ಆಟ, ಅದಕ್ಕೆಲ್ಲ ಭಯ ಪಡಬೇಕಾಗಿಲ್ಲ. ನಾನು ಹೇಳ್ತೀನಲ್ಲ, ಈ ಷಟ್ಕರ್ಮಗಳು ಅಂತ ಮಾಡಬೇಕಾದ್ರೆ ನೀವು 5 ಸಲ MBBS ಮಾಡ್ಬೋದು, 10 ಸಲ ಇಂಜಿನಿಯರಿಂಗ್ ಮಾಡ್ಬೋದೇನೋ, ಅಷ್ಟು ಬೇಕಾಗ್ತವೆ ಅದಕ್ಕೆ, ಅಷ್ಟು ವಿದ್ವತ್ಪೂರ್ಣ. ಅದೊಂದು ಕಡೆ ಇರಲಿ. ತಲೆನೋವಿದು ಮತ್ತೆ ಮಾತಾಡ್ಲಿಕ್ಕೆ ಹೊರಟದ್ದು ಎಲ್ಲಿಗೋ ಹೋಗುವಂಥದ್ದು, ಕವಲು ಹೊಡೆಯೋ ಆ ಸಬ್ಜೆಕ್ಟ್ ಅಂತ ಮಾತಾಡುವಾಗ ನೀವು ಎಷ್ಟು ಪ್ರಶ್ನೆಗಳು ಬಂದರು, ಮಾರಣ ಅಂದರೆ ಏನು, ವಶ್ಯ ಅಂದರೆ ಏನು, ಆಕರ್ಷಣ ಅಂದರೆ ಏನು, ಉಚ್ಚಾಟನ ಅಂದರೆ ಏನು, ಸ್ತಂಭನ ಅಂದರೆ ಏನು, ಇದನ್ನು ಕೇಳಿದಾಗ ಆ ಸಬ್ಜೆಕ್ಟು ಅದ್ಭುತವಾಗಿದೆ. ಮುಂದುವರಿಯೋಣ. ಆದರೆ ಈ ಮಾಟ ಮಂತ್ರ ಆಗಿದೆ ಅಂತ ಗೊತ್ತಿರಬೇಕಾದ್ರೆ ನಮಗೆ ಆ ಸಿಂಪ್ಟಮ್ ಆಗಲಿ, ಆ ಇಂಡಿಕೇಶನ್ ಆಗಲಿ ಇದೇ ಗೊತ್ತಾಗತ್ತೆ. ಮನೇಲಿ ಈಗ ನಾನು ಇಷ್ಟು ಹೇಳಿದ್ನಲ್ಲ, ಇಷ್ಟು ನಡೀತಿರುತ್ತವೆ. ಬೇಡ ಮನೆಯಲ್ಲಿ ಮೊದಲೇ ಸ್ವಲ್ಪ ಆ ಮನೆಯಲ್ಲಿ ನಾಸ್ತಿಕರಿದ್ದರೆ ಏನು ಹೇಳೋದು ಬೇಡ. ಒಂದಷ್ಟು ಜನ ಯಾರೋ ಅತ್ತೆನೋ ಮಾವನೋ ಹಿರಿಯರು ಯಾರೋ ಒಂದಷ್ಟು ಅನುಷ್ಠಾನ ಪೂಜೆ ಇಟ್ಕೊಂಡಿದ್ದಾಗ ಒಂದಷ್ಟು ಸ್ವಲ್ಪ ಹೇಗೋ ಹಾಗೆ ನಮ್ಗೆ ತುಂಬ ಸ್ವೆಟ್ ಆಗ್ತಾ ಇದೆ ಅಂತಂದರೆ AC ಇಲ್ಲ, ಅಟ್ಲೀಸ್ಟ್ ಮನೆ ಪಕ್ಷ ಒಂದು ಫ್ಯಾನ್ ಅದಿಲ್ಲ, ಬೀಸಣಿಗೆ ಸ್ವಲ್ಪ ತಾಪ ಕಡಿಮೆ ಮಾಡುತ್ತೆ. ಒಂದು ಅಟ್ಲೀಸ್ಟ್ ಸಣ್ಣ ಪಟ್ಟ ಆ ಒಂದು ಪೂಜೆ ಮಾಡ್ತಿದ್ದಾಗ. ಅದಕ್ಕೆ ನಾನು ಏನು ಹೇಳ್ತೀನಿ ಅಂತಂದರೆ, ಇವೆಲ್ಲ ಇದ್ದಾಗ ಇನ್ನು ಅದಕ್ಕೆ ಪರಿಹಾರ ಕ್ರಿಯೆಗಳು ಬೇಕಾದಷ್ಟು ವಿಧಾನದಲ್ಲಿದ್ದಾವೆ. ಆದರೆ ನೀವು ಮನೆ ದೇವರಿಗೆ ಶರಣಾಗೋ ಮುಖಾಂತರ ಇದಕ್ಕೆ ಸಂಬಂಧಪಡ್ತಕ್ಕಂತಹದ್ದು ಮನೆಯಲ್ಲಿ ಹಂಗೇನಾದರೂ ಆಗ್ತಿದೆ ಅಂತಂದರೆ ಬಹಳ ಮುಖ್ಯವಾಗಿರ್ತಕ್ಕಂತಹದ್ದು ರುದ್ರ, ನಮಕ ಚಮಕಾದಿ, ಪ್ರೇತ ಬಾಧೆಯಿಂದ ಬಳಲ್ತಾ ಇದ್ದರೂ ಸಹಿತ ಇವೆಲ್ಲ ಇರೋವರೆಗೆ ನದೇ ಬಂದಿರುತ್ತೆ, ದೊಡ್ಡ ತಲೆನೋವಾಗಿರುತ್ತೆ. ಅದಕ್ಕಾಗಿ ನಾನು ನಿಮಗೆ ಮೊದಲೇ ಹೇಳಿರ್ತೇನೆ, ಈ ಕೆಲವು ನಕ್ಷತ್ರಗಳಂತ ಬಂದಾಗ ಅಂತಹ ನಕ್ಷತ್ರಗಳಲ್ಲಿ ಯಾರಾದರೂ ಮನೆಗೆ ಕರೆಸಿ ಮನೆಯಲ್ಲಿ ಖುಷಿಯಿಂದ ಸಂತೋಷವಾಗಿ ಒಂದು ಮಹಾಗಣಪತಿ ಹೋಮವನ್ನು, ಆದಿತ್ಯಾದಿ ನವಗ್ರಹ ಹೋಮವನ್ನು, ಇನ್ನು ರುದ್ರ
ಕಾತ್ಯಾಯನಿಗೆ ಸಂಬಂಧಪಟ್ಟ ಹೋಮವನ್ನು, ಅದು ಕೂಡ ಮಹಾನ್ಯಾಸಪೂರ್ವಕವಾಗಿ ಅಭಿಷೇಕದೊಂದಿಗೆ ಖುಷಿಯಿಂದ ಮನೆಯಲ್ಲಿ ಕೂತ್ಕೊಂಡು ಒಂದು 6 ಗಂಟೆಗೆ ಪ್ರಾರಂಭಿಸಿ 10 ಗಂಟೆ ತನಕ ಒಂದು 4 ತಾಸು ಖುಷಿಯಿಂದ ನೀವು ಬಹುಶಃ 4 ತಾಸು ಆ ಭಗವಂತನ ಜೊತೆ ಕಾಲಹರಣ ಮಾಡುವಂಥದ್ದು. ಇವೆಲ್ಲ ತೊಲಗಿ ಹೋಗ್ತವೆ. ಮನೆ ಅಷ್ಟೂ ಜನ ಕೂತು ಮಾಡೋದರಿಂದ. ಅದಕ್ಕಾಗಿ ಈ ತರಹದ್ದು ಬಂದಾಗ ಎಚ್ಚೆತ್ತುಕೊಳ್ಳೋದೇ ಬಹಳ ಮುಖ್ಯ ಆಗಿರುತ್ತೆ. ಖಂಡಿತವಾಗ್ಲೂ ಗುರುಗಳೇ, ಈ ವಶ್ಯ, ಆಕರ್ಷಣ, ಸ್ತಂಭನ ಇದೆಲ್ಲದ್ರ ಬಗ್ಗೆ ನೀವು ಹೇಳಿದ್ರಿ. ಜೊತೆಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆ ಅಂತಂದರೆ ಮನೆಯಲ್ಲಿ ನಮಗೆ ಯಾವೊಂದು ಲಕ್ಷಣಗಳಿಂದ ಗೊತ್ತಾಗುತ್ತೆ. ಅದಕ್ಕೆ ಪರಿಹಾರ ರೂಪವಾಗಿ ಒಂದು ನಮಗೆ ಈ ಬೇಸಿಗೆನಲ್ಲಿ ಸೆಕೆ ಆಗ್ತಿದೆ, ಸ್ವೆಟ್ ಆಗ್ತಿದೆ ಅಂತಂದರೆ ಫ್ಯಾನ್ ಇಲ್ಲ ಅಂದಾಗ ನಾವು ಏನು ಬೇರೆ ಬೀಸಣಿಗೆನ ಬಳಸ್ಕೊಂಡು ನಾವು ಆ ಸೆಕೆಯಿಂದ ಹೊರಗಡೆ ಬರ್ತೀವಿ. ಅದನ್ನು ಉದಾಹರಣೆ ಸಮೇತ ಕೊಟ್ಟು ನೀವು ತಿಳಿಸ್ಕೊಟ್ರಿ. ಭಾಳ ಅದ್ಭುತವಾಗಿತ್ತು ನೀವು ತಿಳಿಸಿದಂತಹ ವಿಚಾರಗಳು. ಎಲ್ಲೋ ಒಂದು ಕಡೆ ನಮಗೆ ಮಾಟ ಮಂತ್ರದ ಪ್ರಯೋಗ ಆಗಿದೆಯಾ ಇಲ್ವಾ ಅಂತ ತಿಳ್ಕೊಳ್ಬೇಕು ಅಂತಂದರೆ ಇದು ಒಂದು ರೀತಿಯಾಗಿರುವಂಥ ದೊಡ್ಡ ಸಬ್ಜೆಕ್ಟು ಅನ್ನೋದ್ರ ಬಗ್ಗೆ ತಿಳಿಸಿರಿ. ಇನ್ನೂ ಎಷ್ಟು ವಿಚಾರಗಳಿದೆಯೋ ಅಂತ ನಾನು ಆಲೋಚನೆಯನ್ನು ಕೂಡ ಮಾಡ್ತಾ ಇದ್ದೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಮಗೆ ಇಷ್ಟು ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ತಮಗೆ ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ನಿಮಗೂ ಕೂಡ ಇದೇ ರೀತಿಯಾಗಿರುವಂತಹ ಒಂದು ಲಕ್ಷಣಗಳಾಗಿರ್ಬೋದು, ಸಿಂಪ್ಟಮ್ಸು ನಿಮ್ಮ ಮನೆಯಲ್ಲಿ ಗುರುಗಳು ತಿಳಿಸ್ದಂಗೆ ಎಲ್ಲೋ ಒಂದು ಕಡೆ ಮನೆಯಲ್ಲಿ ನಿಮ್ಮ ಮನೆಯಲ್ಲಿರುವಂಥ ಅರಿಶಿನ ಕುಂಕುಮ ಗಟ್ಟಿ ಆಗ್ತಾ ಇರೋದಂತೂ, ಅಥವಾ ಸಡನ್ನಾಗಿ ಕನ್ನಡಿ ಒಡೆದೋಗುವಂಥದ್ದಾಗಿರಬಹುದು, ಅಥವಾ ಇದೇ ರೀತಿಯಾಗಿರುವಂಥ ಲಕ್ಷಣಗಳು, ಬಟ್ಟೆಗಳು ಹರಿದು ಹೋಗುವಂಥದ್ದು, ಹೊಸ ಬಟ್ಟೆಗಳು. ಗುರುಜಿ ಸಾಕಷ್ಟು ನಮಗೆ ಲಕ್ಷಣಗಳ ಬಗ್ಗೆ ತಿಳಿಸ್ಕೊಟ್ರು. ಈ ಥರದ ಸಮಸ್ಯೆಗಳಾಗ್ತಿದೆ ಅಂತಂದರೆ ಪರಿಹಾರ ರೂಪವಾಗಿ ನೀವು ಏನು ಮಾಡ್ಕೊಳ್ಬೇಕು ಅಂತ ಕೂಡ ತಿಳಿಸಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.